ದಕ್ಷಿಣ ಕಾಶಿ ತಿರುಮಕೂಡಲ ನರಸೀಪುರದಲ್ಲಿ ಕುಂಭಮೇಳದ ಸಡಗರ ಸಂಭ್ರಮ ಜೋರಾಗಿದೆ. ಇವತ್ತು ಕೊನೆಯ ದಿನ ಸಹಸ್ರಾರು ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ. ನಾವೀಗ ಕುಂಭಮೇಳದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಈ ಒಂದು ಕುಂಭಮೇಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಕೊನೆಯ ದಿನ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಸಾಧ್ಯವಾಗದಿರುವಂಥವರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದಂಥವರು ಇಲ್ಲಿ ಬಂದು ಇವತ್ತು ಆ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ಅಗಸ್ತ್ಯೇಶ್ವರ ದೇಗುಲದ ಒಂದು ತಟದಲ್ಲಿ, ಅಲ್ಲಿಯೂ ಸಹ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಕೇವಲ ಮೈಸೂರು ಮಾತ್ರವಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ಬಂದಿದ್ದಾರೆ. ಯಾಕಂದರೆ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಕುಂಭಮೇಳದ ಕೊನೆಯ ದಿನ ಸಪ್ತ ನದಿಗಳ ಪುಣ್ಯದ ನೀರನ್ನು ತಂದು ಆ ನೀರನ್ನು ಇದರಲ್ಲಿ ಹಾಕಿ ಆ ಒಂದು ನೀರು ಸಪ್ತ ನದಿಗಳ ನೀರು ಜೊತೆಗೆ ಇಲ್ಲಿ ಸಂಗಮ ಅಂದರೆ ಒಂದು ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದ ಸಂಗಮ ಜಾಗ ಏನಿದೆ, ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರೆ ಎಲ್ಲವೂ ಸಹ ಒಳಿತಾಗ್ತದೆ ಅನ್ನೋ ನಂಬಿಕೆ ಇದೆ. ಒಂದು ಕಡೆ ನೀವು ನೋಡ್ತಾ ಇರುವಂಥದ್ದು ಅಗಸ್ತ್ಯೇಶ್ವರ ದೇಗುಲದಲ್ಲಿ ಮಾಡ್ತಾ ಇರುವಂಥದ್ದು, ಮತ್ತೊಂದು ಭಾಗದಲ್ಲಿ ನೋಡಿದ್ರೆ ಅದೇ ರೀತಿಯಾಗಿ ಆ ಸಂಗಮದ ಜಾಗ ಏನಿದೆ ಅಲ್ಲಿರುವಂಥದ್ದು, ಮತ್ತು ಇಲ್ಲಿರುವಂತಹ ಅಂದರೆ ತಿರುಮಕೂಡಲ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇಗುಲ, ಆ ಗುಂಜಾ ನರಸಿಂಹಸ್ವಾಮಿ ದೇಗುಲದ ಬಳಿಯಲ್ಲೂ ಸಹ ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಅಲ್ಲಿಯೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 5:30ರಿಂದಲೂ ಸಹ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಹೋಮ ಹವನಗಳನ್ನು ಮಾಡಿ ತದನಂತರ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಗಣ್ಯರು, ಸ್ವಾಮೀಜಿಗಳು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಷ್ಟೇ DCM DK ಶಿವಕುಮಾರ್ ಸಹ ಈ ಒಂದು ಸಂಗಮದಲ್ಲಿ ಅಂದರೆ ಕಾವೇರಿ, ಕಪಿಲ, ಸ್ಫಟಿಕ ಸರೋವರದ ಒಂದು ಸಂಗಮ ಏನಿದೆ, ತ್ರಿವೇಣಿ ಸಂಗಮ, ಅಲ್ಲಿ ಮಿಂದೆದ್ದು ಅವರು ತಮ್ಮ ಅನುಭವವನ್ನು ಸಹ ಹಂಚಿಕೊಂಡ್ರು. ಪ್ರಯಾಗ್ರಾಜ್ನಲ್ಲಿ ನನಗೆ ಯಾವ ರೀತಿಯಂಥ ಅನುಭವ ಆಯಿತು, ಅದೇ ರೀತಿಯಾದಂಥ ಅನುಭವ ನನಗೆ ಇಲ್ಲೂ ಸಹ ಆಯಿತು ಅಂತೇಳಿ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ಬೋಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿರುವಂಥದ್ದು ಈ ಒಂದು ಸ್ಥಳ ಏನಿದೆ, ಈಗ ನಾವು ನಿಂತಿರುವಂಥದ್ದು ಅಲ್ಲಿ ಬಸವ ಇಲ್ಲಿ ಕಾಣ್ತಾ ಇದೆ. ಆ ಬಸವ ಇರುವಂಥದ್ದು ಅಂದರೆ ಸಂಗಮದ ಜಾಗ, ಅಂದರೆ ತ್ರಿವೇಣಿ ಸಂಗಮವನ್ನು ಗುರುತು ಮಾಡಲಿಕ್ಕೆ, ಅಂದರೆ ಇಲ್ಲಿ ಕಾವೇರಿ, ಕಪಿಲೆ ಮತ್ತು ಸ್ಫಟಿಕ ಸರೋವರ ಎಲ್ಲಿ ಸಂಗಮವಾಗ್ತದೆ ಅನ್ನೋ ಒಂದು ಗುರುತನ್ನು ನೀಡಲಿಕ್ಕೆ ಈ ಬಸವನ ವಿಗ್ರಹವನ್ನು ಆ ನದಿಯ ಮಧ್ಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಒಂದು ಸ್ಥಳವನ್ನು ಸಂಗಮದ ಮೂಲ ಸ್ಥಾನ ಅಂತೇಳಿ ಗುರುತಿಸಲಾಗ್ತದೆ. ಹೀಗಾಗಿ ಇದೇ ಒಂದು ಸ್ಥಳದಲ್ಲಿ ಗಣ್ಯರಿಗೆ ಒಂದು ಪುಣ್ಯ ಸ್ನಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದರೆ ಭಿಕ್ಷೇಶ್ವರ ದೇಗುಲ ಏನಿದೆ, ಆ ದೇಗುಲದ ತಟದಲ್ಲಿಯೂ ಸಹ ಆ ಒಂದು ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಪುಣ್ಯ ಸ್ನಾನವನ್ನು ಮಾಡುವಂಥದ್ದು ಮತ್ತು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. 3 ದಿನಗಳ ಕಾಲವೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ಪುಣ್ಯ ಸ್ನಾನವನ್ನು ಮಾಡಿದರು. ಬೇಕಾದಂತಹ ಅಗತ್ಯ ವ್ಯವಸ್ಥೆಗಳನ್ನು ಎಲ್ಲವೂ ಮಾಡಿಕೊಳ್ಳಲಾಗಿತ್ತು. ಅಂದರೆ ಪ್ರಮುಖವಾಗಿರುವಂಥದ್ದು ಪುಣ್ಯ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಆ ಒಂದು ನದಿಯ ತಟದಲ್ಲೇ ಬ್ಯಾರಿಕೇಡ್ನ ವ್ಯವಸ್ಥೆ ಮಾಡಲಾಗಿತ್ತು. ಬ್ಯಾರಿಕೇಡನ್ನು ದಾಟಿ ಯಾರೂ ಸಹ ಹೊರಗೆ ಬರಬಾರ್ದು ಅಂತೇಳಿ ಆ ಬ್ಯಾರಿಕೇಡ್ನ ಒಳಭಾಗದಲ್ಲೇ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಲ್ಲೇ ಸಹಸ್ರಾರು ಸಂಖ್ಯೆಯಲ್ಲಿ ಸ್ನಾನವನ್ನು ಮಾಡಿ ವಿಶೇಷವಾದಂತಹ ಈ ಒಂದು ಪುಣ್ಯ ಅಂದರೆ ಪ್ರತಿ 3 ವರ್ಷಗಳಿಗೊಮ್ಮೆ ಈ ಒಂದು ಕುಂಭಮೇಳ ಇಲ್ಲಿ ನಡೀತದೆ. ಯಾಕಂದರೆ 1989ರಲ್ಲಿ ಈ ಕುಂಭಮೇಳವನ್ನು ಆರಂಭಿಸಲಾಗಿತ್ತು. ಅದಾದ ನಂತರ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತಾ ಇತ್ತು. ಕಳೆದ ಬಾರಿ ಕರೋನಾದ ಹಿನ್ನೆಲೆಯಲ್ಲಿ ಕುಂಭಮೇಳಕ್ಕೆ ಬ್ರೇಕ್ ಬಿದ್ದಿತ್ತು. ಈಗ 6 ವರ್ಷಗಳ ನಂತರ ಸಾಕಷ್ಟು ವಿಜೃಂಭಣೆಯಿಂದ ಕುಂಭಮೇಳ ಯಶಸ್ವಿಯತ್ತ ನಡೆದಿದೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಉತ್ತರ ಭಾರತದಿಂದ ಸ್ವಾಮೀಜಿಗಳು, ದೇಶದ ಪ್ರಧಾನಿಯನ್ನು ಸಹ ಇಲ್ಲಿ ಕರೆಸ್ತೇವೆ ಅನ್ನೋ ಒಂದು ಮಾತನ್ನು, ವಿಶ್ವಾಸವನ್ನು ಈಗಾಗಲೇ ಇದರ ಜವಾಬ್ದಾರಿ ಹೊತ್ತಿರುವಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದ ಸ್ವಾಮೀಜಿಯವರು, ಅದರ ಜೊತೆಗೆ JSSನ ಸುತ್ತೂರು ಶ್ರೀಗಳು ಸಹ ಈ ಮಾತನಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕುಂಭಮೇಳ ಅಂದರೆ ದಕ್ಷಿಣ ಕಾಶಿಯ ತಿರುಮಕೂಡಲ ನರಸೀಪುರದ ಈ ಒಂದು ಕ್ಷೇತ್ರದ ಕುಂಭಮೇಳ ಮತ್ತಷ್ಟು ವಿಜೃಂಭಣೆಯಿಂದ ನೆರವೇರಲಿದೆ. ತಿರುಮಕೂಡಲ ನರಸೀಪುರದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.